ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ರಿಜಿಸ್ಟರ್ ಆಗಿರುವಂಥ ಒಂದು ಗಿಫ್ಟ್ ಡೀಡ್ನ ಯಾವ ಸಂದರ್ಭದಲ್ಲಿ ನಾವು ಕ್ಯಾನ್ಸಲ್ ಮಾಡ್ಬೋದು. ರಿಜಿಸ್ಟರ್ ಆಗಿರೋಂಥ ಗಿಫ್ಟ್ ಡೀಡ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಸಾಮಾನ್ಯವಾಗಿ ಬರೋದಿಲ್ಲ. ಯಾವ ಸಂದರ್ಭಗಳಲ್ಲಿ ನಾವು ಇದನ್ನು ಮಾಡ್ಬೋದು ಅಂದರೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1882 ಸೆಕ್ಷನ್ 126ನ ಪ್ರಕಾರ ಯಾವುದೇ ಒಂದು ರೀತಿಯಲ್ಲಿ ಮೋಸ ವಂಚನೆಗಳಿಂದ ಕೂಡಿದರೆ, ಯಾವುದೇ ಒಂದು ಗಿಫ್ಟ್ ಡೀಡನ್ನು ಯಾರು ದಾನ ಕೊಡ್ತಾ ಇದ್ದಾರೆ ಅವ್ರಿಗೆ ಒತ್ತಡನ ಹೇರಿ ಅಥವಾ ಜೀವ ಬೆದರಿಕೆಗಳನ್ನ ಮಾಡಿ ಅಥವಾ ಅವ್ರಿಗೆ ಅರಿವಿಲ್ಲದಂತೆ ಮೋಸದಿಂದ ವಂಚನೆಯಿಂದ ಈ ಒಂದು ಗಿಫ್ಟ್ ಡೀಡ್ನ ಮಾಡ್ಕೊಂಡಿದ್ರೆ, ಅಂಥ ಸಂದರ್ಭಗಳಲ್ಲಿ ನಾವು ಈ ಒಂದು ಗಿಫ್ಟ್ ಡೀಡ್ನ ಕ್ಯಾನ್ಸಲೇಷನ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಈ ಒಂದು ಗಿಫ್ಟ್ ಡೀಡಲ್ಲಿ ಕೆಲವೊಂದು ಷರತ್ತುಗಳ ಮೇರೆಗೆ ಗಿಫ್ಟ್ ಡೀಡ್ನ ಮಾಡಿರ್ತಾರೆ. ಈ ಷರತ್ತುಗಳ ಉಲ್ಲಂಘನೆ ಆಗಿದ್ದರೆ, ಅದನ್ನು ಯಾರು ದಾನವಾಗಿ ಪಡೆದಿರ್ತಾರೆ ಅವರು ಈ ಒಂದು ಷರತ್ತುಗಳಿಗೆ ಬದ್ಧವಾಗಿಲ್ಲ ಅಂದರೆ, ಅಥವಾ ಆ ಷರತ್ತುಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂದರೆ ಆ ಒಂದು ಗಿಫ್ಟ್ ಡೀಡನ್ನು ಕ್ಯಾನ್ಸಲ್ ಮಾಡ್ಬೋದಾಗಿರುತ್ತೆ. ಮತ್ತು ಯಾವುದೇ ಒಂದು ವ್ಯಕ್ತಿ ಯಾರಿಗಾದರೂ ಗಿಫ್ಟ್ ಡೀಡ್ ಮಾಡ್ತಾ ಇದ್ದಾನೆ ಅಂದರೆ ಆ ಒಂದು ಸ್ವತ್ತು ಆತನದ್ದೇ ಆಗಿರಬೇಕು. ನಮ್ಮದಲ್ಲದ ಸ್ವತ್ತನ್ನು ನಾವು ಯಾರಿಗೂ ಕೊಡಲಿಕ್ಕೆ ಬರೋದಿಲ್ಲ. ಸ್ವಯಾರ್ಜಿತವಾದಂಥ ಆಸ್ತಿಯನ್ನು ಮಾತ್ರ ನಾವು ಇಲ್ಲಿ ಗಿಫ್ಟ್ ಡೀಡ್ ಆಗಿ ಕೊಡ್ಬೋದಾಗಿರುತ್ತೆ. ಅದರಲ್ಲಿ ಬೇರೆ ಯಾರಿಗೂ ಹಕ್ಕು ಹಿತಾಸಕ್ತಿಗಳಿರಬಾರ್ದು. ಅಂಥ ಆಸ್ತಿ ಅಲ್ಲದೆ ಅವಿಭಕ್ತ ಕುಟುಂಬಕ್ಕೆ ಸೇರಿದ ಆಸ್ತಿ ಅಥವಾ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಗಳನ್ನು ದಾನವಾಗಿ ಯಾರಿಗಾದರೂ ಬರೆದುಕೊಟ್ಟಿದ್ರೆ ಅದನ್ನು ಕೂಡ ನಾವು ಪ್ರಶ್ನೆ ಮಾಡಿ ಈ ಒಂದು ಗಿಫ್ಟ್ ಡೀಡ್ನ ಕ್ಯಾನ್ಸಲೇಷನ್ಗೆ ಪ್ರಯತ್ನನ ಮಾಡ್ಬೋದು. ಈ ಒಂದು ಗಿಫ್ಟ್ ಡೀಡ್ನ ಕ್ಯಾನ್ಸಲೇಷನ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ಈ ಗಿಫ್ಟ್ ಡೀಡನ್ನು ಮಾಡಿದಂಥ ವ್ಯಕ್ತಿ ಗಿಫ್ಟ್ ಡೀಡ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಆ ಒಂದು ಗಿಫ್ಟ್ ಡೀಡ್ ರಿಜಿಸ್ಟರ್ ಆಗುವಂಥ ಸಂದರ್ಭದಲ್ಲಿ ಜೀವಂತವಾಗಿರಬೇಕಾಗುತ್ತೆ. ರಿಜಿಸ್ಟರ್ ಆಗುವುದಕ್ಕೂ ಮೊದಲು ಯಾವುದೇ ವ್ಯಕ್ತಿ ಸತ್ತಿದ್ರೆ ಅಂಥ ವ್ಯಕ್ತಿಗಳ ಹೆಸರಲ್ಲಿ ಯಾವುದೇ ಗಿಫ್ಟ್ ಡೀಡನ್ನು ಮಾಡಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ಗಿಫ್ಟ್ ಡೀಡ್ ಮಾಡಬೇಕು ಅಂತ ಬಯಸಿರ್ತಾನೆ. ಎಲ್ಲ ರೀತಿಯಾದ ಪ್ರೋಸೆಸ್ಗಳಾಗಿರುತ್ತೆ. ಆತ ಡ್ರಾಫ್ಟನ್ನು ಕೂಡ ಮಾಡಿಸಿರ್ತಾನೆ. ಆದರೆ ಗಿಫ್ಟ್ ಡೀಡ್ ಮಾಡುವಂಥ ಆ ಒಂದು ಗಿಫ್ಟ್ ಡೀಡ್ನ ರಿಜಿಸ್ಟರ್ ಮಾಡೋದಕ್ಕಿಂತ ಮೊದಲೇ ಆತ ಮರಣವನ್ನು ಹೊಂದ್ತಾನೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಆ ಗಿಫ್ಟ್ ಡೀಡ್ನ ಮಾನ್ಯ ಮಾಡೋದಿಲ್ಲ. ಯಾಕೆ ಅಂದರೆ ಅನ್ರಿಜಿಸ್ಟರ್ಡ್ ಗಿಫ್ಟ್ ಡೀಡ್ ಯಾವತ್ತೂ ಕೂಡ ಕಾನೂನಿನಲ್ಲಿ ಮಾನ್ಯತೆಯನ್ನು ಹೊಂದಿರೋದಿಲ್ಲ. ರಿಜಿಸ್ಟರ್ಡ್ ಆದಂಥ ಗಿಫ್ಟ್ ಡೀಡ್ಗಳು ಮಾತ್ರ ಕಾನೂನಿನಲ್ಲಿ ಮಾನ್ಯತೆಯನ್ನು ಹೊಂದಿರುತ್ತೆ. ಎಲ್ಲ ಒಂದು ಗಿಫ್ಟ್ ಡೀಡ್ಗಳು ಕೂಡ ಕಾನೂನಿನ ಅಡಿಯಲ್ಲಿ ಅಮಾನ್ಯವಾಗುತ್ತೆ. ಇತ್ತೀಚೆಗೆ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಅದೇನೆಂದರೆ, ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಆ್ಯಕ್ಟ್ 2007 ಜಾರಿಗೆ ಬಂದ ನಂತರ ಯಾವುದೇ ತಂದೆ ತಾಯಿಯರು ತಮ್ಮ ಸ್ವ ಇಚ್ಛೆಯಿಂದ ಬರೆದುಕೊಟ್ಟಂತಹ ಗಿಫ್ಟ್ ಡೀಡ್ ಅಂದರೆ ತಮ್ಮ ಮಕ್ಕಳಿಗೆ ಬರೆದುಕೊಟ್ಟಾಗ ಆ ಮಕ್ಕಳು ತಮ್ಮನ್ನು ನೋಡ್ಕೋತಾರೆ, ನಮ್ಮ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾರೆ ಅನ್ನೋ ಉದ್ದೇಶದಿಂದ ಈ ಒಂದು ಗಿಫ್ಟ್ ಡೀಡ್ನ ಮಾಡಿರ್ತಾರೆ. ಅವರು ಗಿಫ್ಟ್ ಡೀಡ್ ಮಾಡ್ಕೊಳ್ಳೋವರೆಗೂ ಚೆನ್ನಾಗಿದ್ದು ಅವರ ಪ್ರೀತಿ ವಿಶ್ವಾಸನ ಗಳಿಸಿ ಗಿಫ್ಟ್ ಡೀಡ್ ಮಾಡಿಕೊಟ್ಟ ನಂತರ ಅವ್ರನ್ನ ಆಚೆ ತಳ್ಳೋದು, ಅವ್ರನ್ನ ನೋಡ್ಕೊಳ್ದೇ ಇರೋದು, ಅವ್ರನ್ನ ವೃದ್ಧಾಶ್ರಮಗಳಿಗೆ ಬಿಡುವಂಥ ಕೆಲಸನ ಮಾಡ್ತಾರೆ. ಇಂಥ ಸಂದರ್ಭಗಳಲ್ಲಿ ತೀವ್ರವಾಗಿ ನೊಂದಂಥ ಹಿರಿಯ ಜೀವಗಳು ಈ ಒಂದು ಗಿಫ್ಟ್ ಡೀಡ್ನ ಮಾಡಾಗಿದ್ರೂ ಕೂಡ ಅದನ್ನು ಅವರು ಹಿಂದಕ್ಕೆ ಪಡೆಯುವಂಥ ಅವಕಾಶ ಇರುತ್ತೆ. ಅದು 2007ನೇ ಇಸ್ವಿ ಆದ ನಂತರ ಮಾಡಿರೋಂಥ ಗಿಫ್ಟ್ ಡೀಡ್ಗಳಾಗಿರಬೇಕು. ಇಂಥ ಸಂದರ್ಭಗಳಲ್ಲೂ ಕೂಡ ಈ ಗಿಫ್ಟ್ ಡೀಡ್ಗಳನ್ನು ಕ್ಯಾನ್ಸಲ್ ಮಾಡ್ಬೋದಾಗಿರುತ್ತೆ. ಮತ್ತು ಇಲ್ಲಿ ದಾನವನ್ನು ನೀಡುವವರು ಮತ್ತು ಕೊಳ್ಳುವವರು ಇಬ್ಬರ ಒಪ್ಪಿಗೆ ಮೇಲೆ ಈ ಒಂದು ಡೀಡನ್ನು ಮಾಡಬೇಕಾಗುತ್ತೆ. ದಾನ ಪಡೆದಂಥ ವ್ಯಕ್ತಿ ಇದು ನನಗೆ ಅಗತ್ಯ ಇಲ್ಲ, ಬೇಡ ಅಂತ ಹೇಳಿ ವಾಪಸ್ ಕೊಡ್ಬೋದು. ಅಥವಾ ಕೆಲವು ವರ್ಷಗಳ ನಂತರ ದಾನ ಕೊಟ್ಟವರು ಮತ್ತು ತೆಗೆದುಕೊಂಡವರು ಇಬ್ಬರ ಸಮ್ಮತದಲ್ಲಿ ಈ ಒಂದು ಗಿಫ್ಟ್ ಡೀಡ್ ಬೇಡ ಅಂತ ಡಿಸೈಡ್ ಮಾಡಿದಾಗ ಅದನ್ನು ನಾವು ರಿಜಿಸ್ಟರ್ ಆಫೀಸ್ನಲ್ಲಿ ಈ ಒಂದು ಸೇಲ್ ಡೀಡ್ ಕ್ಯಾನ್ಸಲೇಷನ್ಗಾಗಿ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಈ ಒಂದು ಗಿಫ್ಟ್ ಡೀಡ್ನ ಮಗ ತಂದೆಗೆ ಅಥವಾ ಮೊಮ್ಮಗ ತಾತನಿಗೆ ಮಾಡಲಿಕ್ಕೆ ಬರೋದಿಲ್ಲ. ಈ ಒಂದು ರೀತಿಯಾಗಿ ಮಾಡುವಂಥ ಗಿಫ್ಟ್ ಡೀಡ್ನ ಅಮಾನ್ಯ ಅಂತ ಮಾಡಲಾಗುತ್ತೆ. ಈ ಒಂದು ಗಿಫ್ಟ್ ಡೀಡ್ಗಳನ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂದ್ಕೊಂಡಾಗ ಕ್ಯಾನ್ಸಲೇಷನ್ ಫೀಸ್ ಆಗಿ 200 ರೂಪಾಯಿಗಳು, ಸ್ಟ್ಯಾಂಪ್ ಡ್ಯೂಟಿ ಸಾಮಾನ್ಯವಾಗಿ 200 ರೂಪಾಯಿಗಳು, ಹಾಗೂ ಪ್ರತಿಯೊಂದು ಪೇಜ್ನ ಸ್ಕ್ಯಾನಿಂಗ್ಗೆ ಇಂತಿಷ್ಟು ಅಮೌಂಟ್ ಅಂತ ಕಟ್ಟಿ ಅದನ್ನು ಕ್ಯಾನ್ಸಲೇಷನ್ಗೆ ನಾವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಈ ಎಲ್ಲ ರೀತಿಯಲ್ಲೂ ಕೂಡ ನಾವು ಈ ಗಿಫ್ಟ್ ಡೀಡ್ಗಳನ್ನ ಕ್ಯಾನ್ಸಲ್ ಮಾಡ್ಬೋದಾಗಿರುತ್ತೆ ಕಾನೂನಿನ ಅಡಿಯಲ್ಲಿ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಕಾನೂನಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.